ಸಬ್ಸ್ಕ್ರೈಬ್ ಆಗಿ ಕನ್ನಡ ಕಲಿತೀನಿ ಅಂತ ಹೇಳಿದರು. ಚೆನ್ನಾಗಿ ಬರುತ್ತೆ ಇಲ್ಲಿ. ತೀರ್ಥಹಳ್ಳಿ ಅವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇಲ್ಲ ಸುಬ್ರಹ್ಮಣ್ಯ ಅವನಿಲ್ಲ ಅಂದರೆ ಪಂಚವಟಿ ಇದೆಯಲ್ಲ ಮಥುರಾ ಪ್ಯಾರಡೈಸ್ ಹತ್ರ ಒಬ್ಬ ಆಗ್ತಾನ ಅಲ್ಲಿ ಹೋಗೋದು. ಏನೋ ಅಡಿಲಿ ಇದು ಗಾರ್ಡು ನೋಡಲ್ಲ ಅಷ್ಟು ದೊಡ್ಡದಿದೆ. ಇವನು ಹುಡುಕ್ತಿದ್ದಾನೆ ನನಗೆ ಕಾಣಿಸ್ತಿಲ್ಲ ಅಂತ ಹೇಳ್ತೀವಿ ಒಳಗಿರುತ್ತೆ ಅಂತ. ಹೆಂಗ್ ಹೊಡೆದೈತೆ ನೋಡಲ್ಲಿ, ಯಾರೋ ತಗೊಂಡು ಚುಚ್ಚಿರಂಗೈತೆ ಅದು. ಹಾಂ ಮೋಸ್ಟ್ಲಿ ಇದು ಎಲ್ಲಿದ್ದು ಗೊತ್ತಾ, ಮೊನ್ನೆ ನಾನು ಹೇಳ್ದೆ ಗೊತ್ತಾ, ಎಲ್ಲ ತುಂಬ ಬಿದ್ದಿದ್ದಾವೆ ನೋಡೋ ಇವು ಎಷ್ಟೊಂದು ಅಂತ. ಶೋರೂಮ್ ಹತ್ರ ಸರ್ವಿಸ್ ಮಾಡಿಸ್ಕೊಂಬಂದು ಇದು ಕೆಳಗಡೆ ಬಿದ್ದಿತ್ತು ಒಂದು ರಾಶಿ. ಹೇಳ್ದೆ ಅವನಿಗೆ ಒಂದು ರಾಶಿ ಬಿದ್ದಿದ್ದಾವೆ ನೋಡೋ, ಚುಚ್ಕೊಂಡ್ಬಿಡ್ತಾವೆ ಇವು ಅಂತ. ಆರಾಮಾಗಿ ಬಂದ ಅಲ್ಲಿ ಚುಚ್ಕೊಂಡಿದ್ದವು. ಕನ್ನಡ ಬರಲ್ವಾ? ಯಾವ ಊರು? उत्तर प्रदेश. मेरा चैनल देखो, कन्नड़ थोड़ा थोड़ा सीख जाता है. ಸಬ್ಸ್ಕ್ರೈಬ್ ಆಗಿ ಕನ್ನಡ ಕಲಿತೀನಿ ಅಂತ ಹೇಳಿದರು ಉತ್ತರ ಪ್ರದೇಶದವರು. ಸೊ ಇವತ್ತು ಬಚ್ಲು ಮನೆಗೆ ಹೊಟ್ಟಿದ್ದೀವಿ. ಸಾರಿ ಬಚ್ಲು ಗುಂಡಿ ಫಾಲ್ಸಿಗೆ ಹೊಟ್ಟಿದ್ದೀವಿ. ತೀರ್ಥಹಳ್ಳಿಯಿಂದ ಒಂದು 20 ಕಿಲೋಮೀಟರ್ಸ್ ಮುಂದೆ ಹೋಗ್ಬೇಕು. ಸೊ ಬೇಸಿಗೆ ಅಲ್ವಾ, ಸ್ವಲ್ಪ ಒಳ್ಳೆ ತಂಪಾಗಿರೋ ಪ್ಲೇಸಿಗೆ ಹೋಗೋಣ ಅಂತ ಫಾಲ್ಸ್ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಓಹೋ, ಹೊಸ ರೋಡ್ ಮಾಡಿಬಿಟ್ಟಿದ್ದಾರೆ. ಏನು ವಿಶೇಷ ಅಂತ ಗೊತ್ತಿಲ್ಲ. ರೋಡ್ ಆಲ್ರೆಡಿ ಚೆನ್ನಾಗಿತ್ತು, ಮತ್ತೆ ಸ್ವಲ್ಪ ಹೊಸ ರೋಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ಹಾಕಬೇಕಿತ್ತು ರೋಡ್, ಇಲ್ಲಿಂದ ಸ್ವಲ್ಪ ಗುಂಡಿ ಎಲ್ಲ ಜಾಸ್ತಿ ಇರೋದು. ಆಲ್ಮೋಸ್ಟು ನಾವು ಇಷ್ಟು ದಿನ ಈ ರೋಡಲ್ಲಿ ಬಂದಿರೋದ್ರಲ್ಲಿ ಇವತ್ತೇ ಇಷ್ಟೊಂದು ರೋಡ್ ಖಾಲಿ ಇರೋದು. ನಿಜವಾಗ್ಲೂ ಈ ಥರ ರೋಡ್ ಖಾಲಿ ಇದ್ದು ನಾವು ಒಂದು 4 ಬೈಕಲ್ಲಿ ಹಿಂಗೆ ಹುಡುಗರು ರೈಡ್ ಬಂದ್ಬಿಟ್ವಿ ಅಂದರೆ ಅದಕ್ಕಿಂತ ಮಜಾ ಇಲ್ಲವೇ ಇಲ್ಲ. ಸುಮ್ಮನೆ ಒಂದು ಫೋಟೋ ಗಿಟ್ಟ ತಗೊಂಡು ಹೋಗೋಣ ಅಂತ. ಚೆನ್ನಾಗಿ ಬರುತ್ತೆ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಇದು ಬ್ಯಾಕ್ಗ್ರೌಂಡ್ ಹಿಂಗೆ ಬರುತ್ತೆ ಆ ಥರ. ಹೌದು, ಅಕ್ಕ ನಗಾಡ್ತವ್ರೆ ಕಾರೊಳಗಿಂದ. ನೋಡಲಿ ಮತ್ತೆ ನೋಡ್ತಾರೆ ನೋಡಿ. ಈಗ ರೋಡಲ್ಲಿ ಫುಲ್ ಖುಷಿ. ಹೆಣ್ಮಗು ಓ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಪಾಪ ಅವ್ರಿಗೇನೋ ಖುಷಿ. ಕ್ಯಾಮ್ರಾ ಇತ್ತಲ್ಲ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇದ್ದಾರೆ. ಇಲ್ಲಿ ಜಾಗ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 5 ನಿಮಿಷ ನಿಲ್ಸಿದ್ವಿ ಫೋಟೋ ಶೂಟಿಗೆ ಅಂತ. ಒಂದು ಸ್ವಲ್ಪ ಇಲ್ಲಿ ಚೆನ್ನಾಗಿತ್ತು ಅಂತ ಸೆಕೆ ಕೀತ್ಕೊಂಡ್ಬಿಡ್ತು. ಇಷ್ಟೊತ್ತು ಆರಾಮಾಗಿ ಕೂಲಾಗಿ ಬಂದಿದ್ವಿ. ಬೈಕಲ್ಲಿ ಹೋಗ್ತಾ ಮತ್ತೆ AC ತೊಗೊಬೇಕೀಗ. ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಅನ್ಸೋದೇ ಇಲ್ಲ, ಒಳ್ಳೆ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ. ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ಅವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಹಾಕಿ ತೀರ್ಥಹಳ್ಳಿಯವರು ಅಂತ ಹೇಳಿ. ತೀರ್ಥಹಳ್ಳಿಯವ್ರಿಗೂ ರೀಚ್ ಆಗಿದೆಯಾ ವಿಡಿಯೋ ಅಂತ ನೋಡೋಣ. ಹೋಟೆಲ್ ದ್ವಾರಕ ಲೈಟಾಗೆ ವೈರಲ್ ಆಗಿತ್ತಿದ್ದು ಇತ್ತೀಚೆಗೆ, ಚೆನ್ನಾಗಿರುತ್ತೆ ಅಂತಿದ್ರು. ನೋಡೋಣ ಟೇಸ್ಟು. ನಮ್ಮ ಬಾಯ್ಸಿಗೆ ಹೊಟ್ಟೆ ಹಸಿತಿದೆ ಅಂತ. ಅಶೋಕ ಪಕ್ಕ ಇದೇನಾ? ನಾನು ಬೋರ್ಡ್ ಬೇರೆದು ನೋಡ್ದಂಗಿತ್ತು. ಸೊ ಆ್ಯಕ್ಚುಲಿ ಇಲ್ಲಿಗೆ ಅಂತಲೇ ಬರಬೇಕು ಒಂದಿನ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಈ ರೆಡಿ ಹೋಗ್ತಾ ಹಂಗೆ ಆನ್ ದ ವೇ ಟೇಸ್ಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಫಾಸ್ಟೆಸ್ಟ್ ರೂಟ್ ಅಂತ ಇರುತ್ತಲ್ಲ ಅದಕ್ಕೆ ಹೋಗೋಣ. ತೀರ್ಥಹಳ್ಳಿ ಇಸ್ ಬ್ಯೂಟಿ. ತೀರ್ಥಹಳ್ಳಿ ಸಿಟಿ ಒಂಥರ ಪುಟ್ಟಿಗೆ ಚೆನ್ನಾಗಿದೆ. ಮಾಡಿದ್ವಿ ಅಶೋಕ್ ಅವರು ಕಚ್ಚಿಫ್ ಬಿಡಿಸ್ಕೊಂಡು ಹೋಗ್ಬಿಟ್ಟಾರೆ. ಅದನ್ನ ಎತ್ಕೊಂಡು ಹೋಗಿ ಬಂದೆ. ಏನು ಕೈಯಲ್ಲಿ ಹಿಡ್ಕೊಂಡಿದ್ದ?
ನೋಡಿ ನೋಡಿ ಫ್ರೆಂಡ್ಸ್, ವ್ಯೂ ನೋಡಿ, ನೇಚರ್ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಒಳ್ಳೆ ಸ್ಟ್ರೆಚ್ ಹೊಡೆಯೋಣ ಬನ್ನಿ. ರೋಡ್ ಸಕ್ಕತ್ತಾಗಿದೆ. ಫೋರ್ತ್ ಗೇರಲ್ಲಿ 95 100. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 go. ಅವನವನು ಇಂಥ ಎಡಬಿಡಾಗಿ ನನ್ನ ಮಕ್ಕಳು ಇರ್ತಾರೆ. ನಾನು ಬರ್ತಿರೋದು ನೋಡಿದ್ರು ತಿರುಗಿಸ್ತಾನೆ ಒಯ್ಯ. ಸೊ ಕೇರ್ಫುಲ್ಲಾಗೂ ಇರಬೇಕು. ಅಟ್ ದ ಸೇಮ್ ಟೈಮ್ ಪ್ಯಾನಿಕ್ ಆಗಬಾರ್ದು. ಅವರು ಏನು ನಮ್ಮ ಮುಂದೆ ಫ್ರಂಟಲ್ಲಿ ಪಾಸ್ ಆಗ್ತಿರ್ತಾರಲ್ಲ, ಅವ್ರನ್ನ ನೋಡ್ತಾ ಕೊಡ್ಬಾರ್ದು. ನಾವು ಇಮಿಡಿಯೇಟಾಗಿ ಅವ್ನು ಲೆಫ್ಟ ರೈಟ ಪೊಸಿಷನ್ ಫಿಕ್ಸ್ ಮಾಡ್ಕೊಬೇಕು. ಸೊ ರೈಟಿಗೆ ಡೈರೆಕ್ಷನ್ ತೊಗೊಬೇಕಂತೆ. ಒಂದ್ಸರಿನೂ ಹೋಗಿಲ್ಲ ನಾವು ಈ ಬಚ್ಚಲುಗುಂಡಿ ಫಾಲ್ಸಿಗೆ. ನೋಡಿ ಇಲ್ಲಿಂದ ಏನು ಸೂಪರಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ಅಲ್ಲಿಂದ ಮೇನ್ ರೋಡಲ್ಲಿ ಬಂದಾದ್ಮೇಲೆ ಇಲ್ಲಿ ಪೂರ್ತಿ ಒಳಗಡೆ ಈ ಥರ ಚಿಕ್ಕ ರೋಡಲ್ಲಿ ಬರಬೇಕು. ಫಾಲ್ಸ್ ಒಂದು ಚೆನ್ನಾಗಿದ್ಬಿಟ್ರೆ ಸಾಕು. ನಡ್ಕೊಂಡು ಹೋಗ್ಬೇಕಾ? ಯಾರೂ ಇಲ್ಲಲ್ಲ, ಒಂದು ನೋಡೋಣ ಇಲ್ಲ ಕೇಳೋಣ ಅಂದರೆ. ಸೊ ಡೆಸ್ಟಿನೇಷನ್ ನೋಡಿ, ಇಲ್ಲಿ ಯಾವುದೋ ಹಿಂದುಗಡೆ ರೋಡಿಗೆ ಎತ್ತಾಕೊಂಬಂದ್ಬಿಟ್ಟಿದೆ. ಯಾರೋ ಇದಾರೆ, ತಡಿಯ ಕೇಳೋಣ. ಆಂಟಿ, ಇದು ಫಾಲ್ಸ್ ಇದೆಯಲ್ಲ ಬಚ್ಚಲುಗುಂಡಿ, ಹೆಂಗೆ ಹೋಗ್ಬೇಕು? ಹಿಂಗೆ ಹೋಗುತ್ತಾ? ಹಿಂಗೆ ಹಂಗೆ ರೈಟಿಗೆ ಹೋಗ್ಬೇಕಾ? ಹಾಂ, ಥ್ಯಾಂಕ್ಸ್ ಆಂಟಿ. ಬೈಕ್ ಹೋಗುತ್ತಾ? ಹೋಗ್. ಹಾಂ ಸರಿ. ಇಲ್ಲೇ ಮುಂದೆ ಹೋಗಿ ಅಲ್ಲೊಂದು ಗೇಟ್ ಇದೆಯಂತೆ, ಅಲ್ಲಿ ನಿಲ್ಲಿಸಿ ಫಾಲ್ಸಿಗೆ ಹೋಗಿ. ಏನೋ ಮುಂದೆ ಒಂದು ಗೇಟ್ ಐತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ರಿ ಅಂದರು. ನಾನು ಕೇಳೋಣ ಅಂದ್ರೆ ಇದೇನಾ? ಇದಾ? ಇಲ್ಲಿ ಸೈಡ್ ಗೇಟ್ ಹೋಗ್ಬೋದು. ಲೋ, ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ರ ಸ್ಕೂಲ್ ಅನ್ಸುತ್ತಿದ್ದು ಫಾಲ್ಸಲ್ಲಿ ತೋರಿಸ್ತದೆ ನೋಡಿ. ಕೊಡಿ, ನಾವು ಮುಂದೆ ಬಂದಿದ್ದೀವಿ ಬಚ್ಚಲುಗುಂಡಿಯಿಂದ. ಅಲ್ಲ, ಅದು ಹಂಗೆ ತೋರಿಸುತ್ತೆ ಸ್ಕೂಲ್ ಇದು. ಹಿಂಗೆ ಹೋಗ್ಬೇಕನ್ಸುತ್ತೆ. ಮುಂದೆ ಹೋದ್ರೆ ಆಗೋಲ್ಲ. ಹಾಂ, ಹಿಡ್ಕೊ ನೋಡೋಣ. ಹಿಂಗೆ ಹೋಗಿ ಇಲ್ಲೇ ಇರ್ರಿ, ಒಂಚೂರು ಮುಂದೆ ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲೊಂದು ಯಾವುದೋ. ಸೊ ಇಲ್ಲಿ ಆ ಗೇಟ್ ಒಳಗಡೆಯಿಂದ ಸ್ಕೂಲ್ ಇದೆ. ಫಾಲ್ಸಿಗೆ ಹೋಗೋಂಥ ರೂಟೆಲ್ಲ ಏನೋ ಕಾಣಿಸ್ತಾ ಇಲ್ಲ. ಗೇಟ್ ಥರ ಏನಿಲ್ಲ, ಇಲ್ಲೂ ಹಿಂಗೆ ಬರುತ್ತದು. ನೋಡೋಣ, ಅದು ಓನ್ ಬರ್ರಿ. ಏನಾಗಲ್ಲ, ಯಾರು ಏನು ಕೈಯನ್ನಲ್ಲ. ನಡಿ, ಗಾಡಿ ತಗೊಂಡು. ರೋಡ್ ಇಲ್ವಾ ಅಲ್ಲಿ ಮತ್ತೆ ಕಾಲ್ದಾರಿ ಹೋಗಕ್ಕೆ. ಇದೇ ಅನ್ಸುತ್ತೆ ಕಣ ಫಾಲ್ಸ್, ಇದೇ ಅನ್ಸುತ್ತೆ. ನೋಡ್ರೋ, ಗೂಗಲಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಇಲ್ಲಿ ಯಾವುದೋ ಗುಂಡಿ ಇದ್ದಂಗೆ ಐತೆ. ಆಂಟಿ ಹಂಗೋಗಿ ಹಂಗೆ ಬಂದು ಹಂಗೆ ಬರ್ರಿ ಅಂತ. ಆದರೆ ಈ ಸ್ಕೂಲ್ ಒಳಗಿಂದ ಎಲ್ಲ ಬಂದು ಬರೋಕ್ಕಾಗತ್ತಾ ಬರೋರು? ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಫಾಲ್ಸು. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಬಂಗ ಆಗ್ಬಿಟ್ಟಿದೀವಿ, ಬತ್ತೋಗ್ಬಿಟ್ಟಿದೆ ನೀರು, ನೀರೇ ಇಲ್ಲ. ನೆಕ್ಸ್ಟ್ ಅಕ್ಕಪಕ್ಕ ಫಾಲ್ಸ್ ಸರ್ಚ್ ಮಾಡ್ರೋ ಬೇಗ ಗೂಗಲಲ್ಲಿ. ನೋಡಿ, ಗೂಗಲ್ ನಂಬ್ಕೊಂಡು ಬರಬಾರ್ದು ಅನ್ನೋದು ಅದಕ್ಕೆ ಗೂಗಲಲ್ಲಿ ಎಂತೆಂಥ ಫೋಟೋ ಹಾಕಿದ್ರು ಅಂದರೆ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಜಾಗ ಚೆನ್ನಾಗೇ ಇದೆ, ಬಟ್ ನೀರೇ ಇಲ್ಲ ಜಾಸ್ತಿ. ಕೆಲವೊಂದು ನ್ಯಾಚುರಲ್ ಆಗಿ ಅರ್ದು ಬರುತ್ತಲ್ಲ, ಆ ಥರ ಅನ್ಕೊಂಡೆ. ಜಾಗದ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋಂಗಿಲ್ಲ, ಜಾಗ ಚೆನ್ನಾಗಿದೆ, ಬಟ್ ನೀರು ಇಲ್ಲವೇ ಇಲ್ಲ ಇವತ್ತು. ಇನ್ನು ಬೇಸಿಗೆ ಈಗ ಸ್ಟಾರ್ಟ್ ಆಗಿರೋದಲ್ವ, ಏನು ಇರುತ್ತೆ ನೀರು ಅಂದ್ಕೊಂಡು ಬಂದ್ವಿ, ಬತ್ತ ಹೋಗ್ಬಿಟ್ಟಿದೆ ಎಲ್ಲ, ನೀರೇ ಇಲ್ಲ. ಕ್ಯಾಂಪ್ ಹಾಕೋದಕ್ಕೆ, ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ. ಯಾಕಂದರೆ ಸುತ್ತಮುತ್ತ ಗಿಡ ಮರ ಒಂಥರ ಪಾರ್ಕಲ್ಲಿ ಮಾಡಿರ್ತಾರಲ್ಲ, ಬಿಲ್ಡ್ ಮಾಡಿ, ಆ ಥರ ಇದೆ ನ್ಯಾಚುರಲ್ ಆಗೇನೆ. ಸೊ ನೋಡಿ, ಹಿಂಗಿದೆ ಬಚ್ಚಲುಗುಂಡಿ ಫಾಲ್ಸ್.
ನೋಡಲ್ಲಿ ಅಲ್ಲಿ ಇನ್ನೂ ನೆರಳಿದೆ, ಅಲ್ಲಿ ಹೋಗ್ಬೋದು ಮುಂದೆ.